ನಾನು ನಿನ್ನೆ ಎಚ್ ಕೆ ಪಾಟೀಲ್ ಎಂಬ ಹೆಸರು 3 ಕಡೆ ನಮೂದಿಸಲಾಗಿದೆ ಗದಗ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಅಂತ ನಾನು ಹೇಳಿದ್ದೆ. ಅದನ್ನು ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಪರಿಶೀಲಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೆ. ಅದೇ ರೀತಿ ಗದಗನಲ್ಲಿ ಈ ಥರದ 3,000 ಹೆಸರುಗಳು 2 ಅಥವಾ 3 ಅಥವಾ 4 ಕಡೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಿದ್ವಿ. ಅದರ ಪಟ್ಟಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೇವೆ. ಇವತ್ತು ನಾನು ಎಚ್ ಕೆ ಪಾಟೀಲರ ಪ್ರತಿಕ್ರಿಯೆಯನ್ನು ನೋಡಿದೆ. ನಾವೇನೋ ಕೀಳು ಮಟ್ಟದ ರಾಜಕಾರಣ ಅಂತ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ರಾಜಕೀಯ ಒಂದು ಮಾತನ್ನು ಕೂಡ ಹೇಳಿಲ್ಲ. ಅಲ್ಲಿರುವಂಥ ನಮಗೆ ಕಂಡು ಬಂದಿರುವಂಥ ವಿಚಾರಗಳನ್ನು ನಾನು ಗಮನಕ್ಕೆ ತಂದಿದ್ದೇನೆ. ಅದಕ್ಕೇನು ಕ್ಲಾರಿಫಿಕೇಷನ್ ಕೊಡಬೇಕು ಚುನಾವಣೆ ಆಯೋಗದ ಅಧಿಕಾರಿಗಳು ಕೊಡ್ತಾರೆ. ಆದರೆ ಇವರು ನಾವು ಕೀಳುಮಟ್ಟದ ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಎಚ್ ಕೆ ಪಾಟೀಲ್ ಹೇಳಕ್ಕೆ ಇಚ್ಛೆಪಡ್ತೇನೆ. ತಮ್ಮ ಮೇಲೆ ನಾವು ಯಾವುದೂ ಆಪಾದನೆ ಮಾಡಿಲ್ಲ. ಆದರೆ ತಮ್ಮ ಬಗ್ಗೆ ಮಾತನಾಡಿದ್ರೇ ಒಂದು ಕೀಳುಮಟ್ಟದ ರಾಜಕೀಯ ಅಂತ ಅನ್ನುವಂಥ ಅವ್ರ ಮಾತು ಅದು ಸರಿಯಲ್ಲ, ಸಮಂಜಸ ಅಲ್ಲ. ಅದನ್ನು ಹಿಂತಕ್ಕೋಬೇಕು. ಯಾವುದಾದ್ರೂ ಒಂದು ಈಗ ಮ್ಯಾಪಿಂಗ್ ಮಾಡಿದ ಮೇಲೆ ಇಷ್ಟೆಲ್ಲ ನ್ಯೂನತೆಗಳು ಬಂದಾಗ ಅದನ್ನು ಹೇಳುವಂಥದ್ದು ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ. ನಾನು ಕರ್ತವ್ಯವನ್ನು ಮಾಡಿದ್ದೇನೆ. ಆದ್ದರಿಂದ ಚುನಾವಣೆಯಾಗ ಇದನ್ನು ಪರಿಶೀಲನೆ ಮಾಡಬೇಕನ್ನುವಂಥ ನಮ್ಮ ಆಗ್ರಹ ಈಗಲೂ ಇದೆ ಮತ್ತು ಅದನ್ನು ಸರಿಪಡಿಸ್ಬೇಕನ್ನುವಂಥ ಒಂದು ಆಗ್ರಹ ನಾನು ಚುನಾವಣೆಗೆ ಈಗಲೂ ಮಾಡ್ತೀನಿ. ನನ್ನ ಕರ್ತವ್ಯದಲ್ಲಿ ನಾನು ಎಂದೂ ಕೂಡ ಯಾವುದೇ ಒತ್ತಡಕ್ಕೆ ಮಣಿದೇನೆ. ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ. ಇದರಲ್ಲಿ ಯಾವುದೇ ರೀತಿಯ ಕ್ಷಮಾಪಣೆ ಮಾಡುವಂಥ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈ ಥರ ಮಾತನಾಡಿ ಅದನ್ನು ಕ್ಲಾರಿಫಿಕೇಷನ್ ಕೊಡೋದು ಬಿಟ್ಟು ಈ ಥರ ಮಾತನಾಡಿರುವಂಥದ್ದೇ ಅವರು ರಾಜಕಾರಣ ಭಾಳ ತೆಳಮಟ್ಟಕ್ಕೆ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಚುನಾವಣಾ ಆಯೋಗ ಕೊಟ್ಟರೆ ಅದು ಸೂಕ್ತ ಅಂತ ನನ್ನ ಭಾವನೆ.